ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಇವತ್ತಿನ ಟಾಪಿಕಲ್ಲಿ ಏನು ಅಂತ ಹೇಳಿದ್ರೆ ಲಿವಿಂಗ್ ರೂಮ್ ಅಂದರೆ ಮನೆಯ ಅತ್ಯಂತ ಪ್ರಮುಖವಾದಂಥ ಭಾಗವಾಗಿದ್ದು, ಈ ಒಂದು ನಮ್ಮ ಲಿವಿಂಗ್ ರೂಮ್ನಲ್ಲಿ ಯಾವ ಕಲರ್ಸ್ನ ನಾವು ಪೇಂಟ್ ಮಾಡಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಅದಕ್ಕೆ ಬೇಕಾಗುವಂತಹ ಕೆಲವು ಮೆಟೀರಿಯಲ್ಸ್ ಎಲ್ಲ ನೋಡಿ ಅಲ್ಲಿದೆ. ಏಷ್ಯನ್ ಪೇಂಟನ್ನೇ ನಾವು ಬೆಳೆಸಿರೋದು. ಯಾಕೆಂದರೆ ಉತ್ಕೃಷ್ಟವಾದಂತಹ ಗುಣಮಟ್ಟದ ಪೇಂಟ್ಗಳಲ್ಲಿ ಏಷ್ಯನ್ ಪೇಂಟ್ಸು ಸಹ ಒಂದು. ಅದನ್ನು ಸರಿಯಾದ ರೀತಿಯಲ್ಲಿ ಮಿಕ್ಸ್ ಮಾಡಿರ್ತಾರೆ ಪೇಂಟರ್ಸು. ಅದನ್ನು ತಗೊಂಡು ಅವರು ಯಾವ ರೀತಿಯಲ್ಲಿ ಕಲರ್ಸ್ನ ಮಾಡ್ತಾಯಿದ್ದಾರೆ ಅನ್ನೋದನ್ನು ನೋಡಿ. ಯಾವಾಗಲೂ ಸಹ ವಾಸ್ತುವಿನ ಪ್ರಕಾರವಾಗಿಯೂ ಹೇಳೋದಾದರೆ ಈ ಲಿವಿಂಗ್ ರೂಮು ಯಾವಾಗಲೂ ಸಹ ನಾರ್ತು ಅಥವಾ ಈಸ್ಟ್ ಕಡೆ ಇದ್ದರೆ ತುಂಬಾ ಒಳ್ಳೆಯದು. ನೋಡಿ, ನಮ್ಮದು ಈ ಹೊರ ನೋಟದಿಂದ ತೋರಿಸ್ತಾ ಇದ್ದೀವಿ, ಹೊರಭಾಗದಿಂದ ಅಲ್ಲಿ ಯಾವ ಥರ ಇದೆ ಅನ್ನೋದನ್ನು ಸಹ ನೋಡ್ತಾ ಇರ್ಬೋದು. ಈಗ ಒಳಭಾಗದಲ್ಲಿರುವಂಥ ನಮ್ಮ ಲಿವಿಂಗ್ ರೂಮ್ನಲ್ಲಿ ಪೇಂಟೆಲ್ಲ ಯಾವ ರೀತಿ ಪೇಂಟರ್ಸು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹ ನೋಡ್ಬೋದು. ನೋಡಿ, ಅದೆಲ್ಲ ವಿಂಡೋಸು ಅಂದರೆ ಅಲ್ಲಿ ಯಾವ ಥರ ಡಿಸೈನ್ಸ್ ಎಲ್ಲ ಬಂದಿದೆ ನಮ್ಮದು ವಾಲಲ್ಲಿ ಅನ್ನೋದನ್ನು ನೋಡ್ಬೋದು. ಬಿಹಾರ್ ಕಡೆಯಿಂದ ಬಂದಂತಹ ಪೇಂಟರ್ಸ್ಗಳು ನಮ್ಮ ಮನೆಗೆ ಪೇಂಟನ್ನು ಮಾಡಿದ್ದು. ತುಂಬ ವರ್ಷದಿಂದನೂ ಸಹ ಪ್ರತಿ ವರ್ಷವೂ ಸಹ ಇವರೇ ನಮ್ಮ ಮನೆಗೆ ಪೇಂಟ್ ಮಾಡುವಂತಹ ವ್ಯಕ್ತಿಗಳು ಸಹ ಆಗಿರ್ತಾರೆ. ನೋಡಿ, ಅವರು ಎಷ್ಟು ಚೆನ್ನಾಗಿ ಪೇಂಟ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹ ನೋಡ್ಬೋದು. ಮತ್ತು ಈ ಒಂದು ನಾವು ಈ ಲಿವಿಂಗ್ ರೂಮು ನಲ್ಲಿ ಟಿ ವಿನೆಲ್ಲ ಇಟ್ಕೊಂಡಿರ್ತೀವಿ, ಕೆಲವು ಫರ್ನಿಚರೆಲ್ಲ ಇಟ್ಟಿರ್ತೀವಿ. ಆದ್ದರಿಂದ ಇಲ್ಲಿ ಯಾವಾಗಲೂ ಸಹ ಒಂದು ಪಾಸಿಟಿವ್ ಆಗಿರುವಂತಹ ಒಂದು ಇದಿರಬೇಕು. ಅದಕ್ಕೋಸ್ಕರವಾಗಿ ಎಲ್ಲೆಲ್ಲಿ ಯಾವ ಒಂದು ಥಿಂಗ್ಸ್ ಎಲ್ಲ ಇಡಬೇಕು ಅನ್ನೋದನ್ನು ನೋಡ್ಕೊಂಡಿರಬೇಕು. ನಾವು ವೈಟ್ ಕಲರು ಆ್ಯಂಡ್ ಯೆಲ್ಲೋ ಕಲರ್ ಇರುತ್ತೆ, ಅದನ್ನು ನಾವು ಚಾಯ್ಸ್ ಮಾಡಿದ್ವಿ. ಅದು ಇನ್ನೂ ಸಹ ಏನಂತ ಹೇಳಿದ್ರೆ ಟಿ ವಿ ಇಡುವಂಥ ಸ್ಥಳಗಳಲ್ಲಿ ನಾವು ಆನಂತರ ಮಾಡಿಸ್ತೀವಿ. ಇವತ್ತಿನ ಒಂದು ಟಾಪಿಕಲ್ಲಿ ಏನಂತ ಹೇಳಿದ್ರೆ ನಮ್ಮ ಲಿವಿಂಗ್ ರೂಮು ವೈಟ್ ಕಲರಲ್ಲಿರುತ್ತೆ ನೋಡಿ. ಅದು ಮೇಲ್ಗಡೆ ಹೋಗುವಂತಹ ಸೆಕೆಂಡ್ ಫ್ಲೋರಲ್ಲಿ ಇರೋವಂಥದ್ದು, ಅಂದರೆ ಲಿವಿಂಗ್ ರೂಮಿಂದ ಮೇಲೆ ಹೋಗೋವಂಥದ್ದು. ನಮ್ಮದು ಡೂಪ್ಲೆಕ್ಸ್ ಮನೆ ನೋಡಿ. ಅಲ್ಲಿ ರೂಫೆಲ್ಲ ಎಷ್ಟು ಚೆನ್ನಾಗಿ ಅವರು ಪೇಂಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹ ನೋಡಿ. ಇನ್ನೊಂದು ದಿನ ನಾನು ಸ್ಟೆಪ್ಸ್ಗಳೆಲ್ಲ ಯಾವ ರೀತಿಯಲ್ಲಿ ಮೆಟ್ಟಿಲುಗಳು ಯಾವ ರೀತಿ ಪೇಂಟ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಈಗ ನಾವು ಸೆಕೆಂಡ್ ಫ್ಲೋರು ಮತ್ತು ಲಿವಿಂಗ್ ರೂಮ್ನಲ್ಲಿ ಇವರು ಪೇಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗುವಂತಹ ಕೆಲವು ಮೆಟೀರಿಯಲ್ಸ್ನೆಲ್ಲ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಮಿಕ್ಸ್ ಮಾಡಿದ್ರೆ ಮಾತ್ರನೇ ಅದು ಇದಾಗೋದು. ಅಂದರೆ ಲಿವಿಂಗ್ ರೂಮ್ಗೆ ನಾವು ಯಾವಾಗಲೂ ಸಹ ವೈಟ್ ಕಲರು ಅಥವಾ ಕೆಲವು ಲೈಟ್ ಕಲರ್ ಟ್ರೆಂಡಿ ಲುಕ್ಕಾಗಿ ಕಾಣಿಸುತ್ತೆ. ಕೆಲವು ಸಾರಿ ನಾವು ಏನಂತ ಹೇಳಿದ್ರೆ ನೆವಿ ಬ್ಲೂ ಅಥವಾ ಮೆರೂನು ಅಂದರೆ ಲೈಟ್ ಕಲರ್ ಇರುವಂತಹ ಗ್ರೀನು ಇದನ್ನು ಸಹ ಬಳಸ್ಬೋದು. ಯಾವಾಗಲೂ ಸಹ ಇಲ್ಲಿ ನಾವು ಬೇಕಾದರೆ ಲಿವಿಂಗ್ ರೂಮ್ಗೆ ನಾವು ಕೂರುವಂಥ ಸ್ಥಳವಾಗಿರುವುದರಿಂದ ಕೆಲವು ಹಸಿರು ಗಿಡಗಳನ್ನು ಸಹ ನಾವು ಹಾಲ್ನಲ್ಲಿ ಇಡ್ಬೋದು. ಮನಿ ಪ್ಲ್ಯಾಂಟು ಇಟ್ಟರೆ ತುಂಬಾ ಒಳ್ಳೆಯದು. ಸರಿಯಾದ ಲೈಟಿಂಗ್ಗಳ ವ್ಯವಸ್ಥೆ ಇದರಲ್ಲಿರಬೇಕು. ಯಾಕೆ ಅಂತ ಹೇಳಿದರೆ ಈ ರೂಮ್ಗೆ ಹೆಚ್ಚಾಗಿ ಅತಿಥಿಗಳು ಮತ್ತು ಗೆಸ್ಟ್ಗಳೆಲ್ಲ ಬಂದು ಕೂತ್ಕೊಳ್ತಾ ಇರ್ತಾರೆ. ಮನೆಗೆ ಯಾರಾದರೂ ಬಂದರೆ ಲಿವಿಂಗ್ ರೂಮಲ್ಲಿ ಬಂದು ಕೂರೋದು. ಆದ್ದರಿಂದ ಅಲ್ಲೂ ಸಹ ಸರಿಯಾದಂತಹ ಒಂದು ಬಣ್ಣಗಳ ಆಯ್ಕೆಯನ್ನು ಮಾಡಿಕೊಳ್ಬೇಕು. ನೀವು ಯಾವುದೇ ಒಂದು ಪೇಂಟ್ನ ಮಾಡಿಸಿದ್ರೂ ಸಹ ಆ ಕೆಲಸ ಗೊತ್ತಿರುತ್ತಲ್ಲ ಅಂಥವರ ಕೈಯಲ್ಲಿ ನಾವು ಪೇಂಟ್ನ ಮಾಡಿಸ್ಬೇಕು. ಆಗ ಅದು ಪೇಂಟೂ ಸಹ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ರೂಪು ಆಗಿರ್ಬೋದು ಅಥವಾ ಅಲ್ಲೊಂದು ಗಣೇಶನ ಒಂದು ವಿಗ್ರಹ ಸಹ ಇದೆ. ಇವರು ಎಷ್ಟು ಚೆನ್ನಾಗಿ ವಾಲಲ್ಲಿರುವಂತಹ ಸೈಡ್ಗಳಲ್ಲಿ ಬೆಂಡಿಂಗ್ ಎಲ್ಲ ಇದೆ ನೋಡಿ, ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ. ಫಸ್ಟು ಇದೆಲ್ಲ ಆಮೇಲೆ ಡೋರೆಲ್ಲ ಮಾಡ್ತಾರೆ. ಮತ್ತು ಇನ್ನೂ ಒಂದು ಏನಂತ ಹೇಳಿದ್ರೆ ನಮ್ಮದು ಕಿಚನ್ ರೂಮ್ ಆಗಿರ್ಬೋದು, ಕೆಳಗಡೆ ವರಂಡ ಆಗಿರ್ಬೋದು, ಅದೆಲ್ಲ ನಾನು ಇನ್ನೂ ಪೇಂಟು ನಡಿಬೇಕು. ಅದಾದ ನಂತರ ಅದನ್ನು ತೋರಿಸ್ತೀನಿ. ಈಗ ಪಾರ್ಟ್ 2ನಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಮನೆಯ ಲಿವಿಂಗ್ ರೂಮಲ್ಲಿ ಯಾವ ರೀತಿಯಲ್ಲಿ ಪೇಂಟ್ ಮಾಡಿದ್ದೀವಿ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಪಾರ್ಟ್ 1ನಲ್ಲಿ ನಾವು ಬಾಲ್ಕನಿನಲ್ಲಿ ಯಾವ ರೀತಿ ಪೇಂಟ್ ಆಯಿತು ಅನ್ನೋದನ್ನು ಸಹ ತೋರಿಸಿದ್ದೀನಿ. ಹಾಗೆ ನನ್ನ ವಿಡಿಯೋನೆಲ್ಲ ನೋಡ್ತಾ ಇರುವಂಥ ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಯಾಕೆ ಅಂತ ಹೇಳಿದ್ರೆ ಹೆಚ್ಚಿನ ರೀತಿಯಲ್ಲಿ ಎನ್ಕರೇಜ್ ಕೊಡ್ತಾ ಇದ್ದೀರಾ. ಹಾಗೆ ಹೊಸ ವಿಡಿಯೋಗಳೆಲ್ಲ ಹಾಕ್ತಾ ಇರ್ತೀನಿ.
ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟು ಮಾಡಿ. ಮಮತಾ ಮೈಸೂರು ಅನ್ನೋ ಚಾನಲ್ಗೆ ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ಆಮೇಲೆ ಈ ರೀತಿ ಹೊಸ ಹೊಸ ವಿಷಯಗಳೆಲ್ಲ ತೋರಿಸ್ತಾ ಇರ್ತೀವಿ. ಮನೆಯಲ್ಲಿ ಪೇಂಟ್ ಮಾಡಬೇಕಾದ್ರೆ ಅಂದರೆ ಒಂದು ಆ ವಸ್ತುಗಳ ಅರೇಂಜ್ಮೆಂಟೂ ಸಹ ಮುಖ್ಯವಾಗಿರಬೇಕು. ನೋಡಿ ಅಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ವಾಲ್ಗೆ ಆಗಿರ್ಬೋದು ಅಥವಾ ರೂಪ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ಸ್ ಎಲ್ಲ ಮಾಡಿದ್ದಾರೆ. ಆದ್ದರಿಂದ ನಾವು ಯಾವಾಗಲೂ ಸಹ ನಮ್ಮ ಮನೆಗೆ ವೈಟ್ ಕಲರನ್ನೇ ನಾವು ಪೇಂಟ್ ಮಾಡಿಸೋದು. ಪ್ರತಿ ವರ್ಷವೂ ಸಹ ಅದೇ ರೀತಿ. ಕೆಲವು ಸಾರಿ ಕೆಲವು ಇದರ ಹತ್ರ ಟಿ ವಿ ಸೈಡ್ ಮಾತ್ರ ಕಲರ್ ಸ್ವಲ್ಪ ಚೇಂಜ್ ಇರುತ್ತೆ. ಅಲ್ಲಿ ನೋಡಿ ಯೆಲ್ಲೋ ಕಲರ್ ಇದೆಯಲ್ಲ, ಆ ಯೆಲ್ಲೋ ಕಲರ್ ಕಡೆಯೂ ಸಹ ಚೇಂಜ್ ಇರುತ್ತೆ. ಅದು ಇನ್ನೂ ಸಹ ನಾವು ಮಾಡಿಸಿಲ್ಲ. ಅದಾದ ನಂತರವಾಗಿ ನಮ್ಮ ಇಂಟೀರಿಯರು ಯಾವ ಯಾವ ರೀತಿಯಲ್ಲಿದೆ ಅನ್ನೋದನ್ನು ಸಹ ತೋರಿಸ್ತೀನಿ. ನೋಡಿ ವಾಲ್ ಆಗಿರ್ಬೋದು, ಆ ಕಂಬಗಳು ಎಲ್ಲನೂ ಪಿಲ್ಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ ಅಲ್ಲಿ ಯೆಲ್ಲೋ ಕಲರ್ ಇದೆಯಲ್ಲ, ಅಲ್ಲಿ ಬೇರೆ ಕಲರ್ ಬರುತ್ತೆ, ಇನ್ನೂ ಅದು ಪೇಂಟ್ ಆಗಿಲ್ಲ. ಕೇವಲ ವಾಲ್ಗಳು ಮಾತ್ರ ಪೇಂಟ್ ಆಗಿದೆ. ಇನ್ನೂ ಅದು ಪೇಂಟ್ ಆದ ನಂತರ ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೀನಿ. ಮತ್ತು ಇದಕ್ಕೆ ಬೇಕಾಗುವಂಥ ಮೆಟೀರಿಯಲ್ಸು ತುಂಬಾ ಕಾಸ್ಟ್ಲಿ ಇರುತ್ತೆ. ನೋಡಿಕೊಂಡು ಸರಿಯಾದ ಒಂದು ಹಾರ್ಡ್ವೇರ್ ಶಾಪಲ್ಲಿ ನೀವು ಕರೆಕ್ಟಾಗಿ ಪೇಂಟ್ ತಗೊಳ್ಬೇಕಾಗತ್ತೆ. ಒರ್ಜಿನಲ್ಲಿರೋವಂಥ ಪೇಂಟ್ ಅಂತ ಕೇಳಿ ತಗೊಳ್ಬೇಕು. ಮತ್ತು ಏಷ್ಯನ್ ಪೇಂಟ್ನ ಬಳಸಿ, ತುಂಬಾ ಒಳ್ಳೆಯ ಪೇಂಟು. ಅದು ತುಂಬ ವರ್ಷದವರೆಗೂ ಸಹ ಬಾಳಿಕೆನೂ ಬರುತ್ತೆ. ನಾವು ಪುನಃ ಒಂದು ಪೇಂಟ್ನ ಮಾಡಬೇಕಾದ್ರೆ, ಅದನ್ನು ರೀಪೇಂಟ್ ಮಾಡಬೇಕಾದ್ರೂ ಸಹ ಅದು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಪೇಂಟರ್ಸ್ಗಳಿಗೆ ಗೊತ್ತಿರುತ್ತೆ. ಅವರು ಅದೇ ಪ್ರಕಾರವಾಗಿ ಪೇಂಟ್ನ ಮಾಡಿದ್ರೆ ಚೆನ್ನಾಗಿರುತ್ತೆ. ವಿಡಿಯೋ ನೋಡಿದಂಥ ಎಲ್ಲರಿಗೂ ಸಹ ತುಂಬಾ ಥ್ಯಾಂಕ್ಸ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.